ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಅಥವಾ ಕೋಪಗೊಳ್ಳದೆ ಏನನ್ನಾದರೂ ಹೇಳಿಕೊಳ್ಳುವ ಸಾಮರ್ಥ್ಯವೇ ಶಿಕ್ಷಣ. ಉತ್ತಮ ಶಿಕ್ಷಣದ ಉದ್ದೇಶವೆಂದರೆ ಕೇವಲ ಕಲಿಸುವುದಲ್ಲ, ಕಲಿಯುವ ಉತ್ಸಾಹವನ್ನು ಹುಟ್ಟಿಸುವುದು. ಒತ್ತಡಗಳನ್ನು ಮೆಟ್ಟಿ ನಿಲ್ಲುವವರ ಆತ್ಮವಿಶ್ವಾಸ ಎಲ್ಲಕ್ಕಿಂತ ಮಿಗಿಲಾದದ್ದು. ಅನ್ನದಾನವು ಶ್ರೇಷ್ಠವಾದದ್ದು, ಅದಕ್ಕೂ ಶ್ರೇಷ್ಠವಾದದ್ದು ವಿದ್ಯಾದಾನವು. ಅನ್ನದಾನದಿಂದ ಆಗುವ ತೃಪ್ತಿಯು ಕ್ಷಣಿಕವಾದುದು, ಆದರೆ ವಿದ್ಯೆಯಿಂದ ಬರುವ ತೃಪ್ತಿ ಜೀವವಿರುವವರೆಗೂ ಉಳಿಯುತ್ತದೆ. ವಿದ್ಯೆ ವಿನಯವನ್ನು ಕೊಡುತ್ತದೆ, ವಿನಯದಿಂದ ಅರ್ಹತೆ ಬರುತ್ತದೆ, ಅರ್ಹತೆಯ ಕಾರಣ ಹಣ ಒದಗುತ್ತದೆ, ಹಣದಿಂದ ಧರ್ಮವು, ಅದರಿಂದ ಸುಖವು ಉಂಟಾಗುತ್ತದೆ. ಅನುಭವ ಮತ್ತು ವಿವೇಕ ವಯಸ್ಸಾದಂತೆ ಬರುತ್ತದೆ. ಅನುಭವವನ್ನು ವಿವೇಕಯುತವಾಗಿ ಬಳಸಿಕೊಂಡರೆ ಭವಿಷ್ಯ ಉಜ್ವಲವಾಗುವುದು. ಏನೂ ತಿಳಿಯದವರಿಗಿಂತ ಓದಿದವರು ಮೇಲು, ಓದಿದವರಿಗಿಂತ ನೆನಪಿಟ್ಟುಕೊಂಡಿರುವವರು ಮೇಲು, ನೆನಪುಳ್ಳವರಿಗಿಂತ ವಿಷಯವನ್ನು ಚೆನ್ನಾಗಿ ಅರಿತಿರುವವರು ಮೇಲು, ಅರಿತವರಿಗಿಂತ ಅರಿತು ಕೆಲಸ ಮಾಡುವವರು ಮೇಲು. ಜೀವನದಲ್ಲಿ ಧೋರಣೆ ಎಂಬುದು ಬಹಳ ಮುಖ್ಯ. ಅದು ಸಣ್ಣ ವಿಚಾರವಾಗಿ ತೋರಬಹುದು, ಆದರೆ ಅದರಿಂದ ದೊಡ್ಡ ಬದಲಾವಣೆಯಂತೂ ಆಗಿಯೇ തീರುತ್ತದೆ. ಸಂತೋಷವು ನಿಮ್ಮದೇ ಬೆಂಕಿಯಲ್ಲಿ ಅರಳುವ ಹೂವೇ ಹೊರತು ಇದನ್ನು ಅಪರಿಚಿತರ ಉದ್ಯಾನದಿಂದ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಸನ್ನಿವೇಶಗಳು ನಮ್ಮ ಕೈಯಲ್ಲಿ ಇಲ್ಲ ನಿಜ, ಆದರೆ ಅದೆಲ್ಲದಕ್ಕೆ ಮೂಲವಾಗಿರುವ ವರ್ತನೆಗಳು ನಮ್ಮ ಹಿಡಿತದಲ್ಲಿ ಇರುವಂಥದ್ದು ಎಂಬುದನ್ನು ತಿಳಿಯಬೇಕು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.